ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿರು ಮಾಡಿದ್ ವೇಸ್ಟ್ ಆಗತ್ತೆ ಅಂತ ಆಗ್ಲೇ ಅಷ್ಟೊಂದು ಮಾತಾಡ್ದೆ, ಈಗೇನಾಯ್ತು? ಹಾಗೇನಿಲ್ಲ ಮೇಡಮ್, ಅವ್ರು ಮಾಡಿದ್ದು ತುಂಬಾನೇ ಚೆನ್ನಾಗಿದೆ. ತಿಂತೀನಿ ರೀ. ತುಂಬಾ ಚೆನ್ನಾಗಿದೆ. ಏನು ಗಟ್ಟಿಗಿತ್ತಿದ್ದಾಳೆ ಇವಳು. ನಾನು ಅಷ್ಟೊಂದು ಖಾರ ಹಾಕಿದ್ದೀನಿ, ಸೌಂದರ್ಯ ಒಂದೇ ಒಂದು ಸ್ಪೂನ್ ತಿಂದಿದ್ದಕ್ಕೆ ದಂಡ ಹೊಡೆದ್ಲು. ಅಂಥದ್ರಲ್ಲಿ ಏನು ಖಾರನೇ ಇಲ್ಲ ಅನ್ನೋ ರೇಂಜಿಗೆ ತಿಂತಿದ್ದಾಳಲ್ಲ. ನಿಜವಾಗ್ಲೂ ಇವಳು ಗುಂಡ್ಗೆಗನ ಮೆಚ್ಚಬೇಕು. ನೀವು ತಿಂದಿದ್ರೆ ಚೆನ್ನಾಗಿರೋದು ಮೇಡಮ್. ಹಸ್ಬೆಂಡು ಸಕ್ಕತ್ತಾಗಿ ಮಾಡಿದ್ದೀರಾ. ಬೆಳಗ್ಗೆಯಿಂದ ನಾನು ಹಶ್ಮಿಕೊಂಡಿರೋದನ್ನ ನೋಡಿ ನೀನು ಖುಷಿ ಪಟ್ಟೆ ಅಲ್ವಾ? ಈಗ ನೀನು ಒಳಗೊಳಗೆ ಒತ್ತಾಡ್ತಿರೋದನ್ನ ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ. ಕಾಲ್ ಕಟ್ ಮಾಡಿ ತಪ್ಪು ಮಾಡ್ದೆ ಅನಿಸಿದೆ ಮಗ. ಪಾಪ ಏನು ಪ್ರಾಬ್ಲಮ್ ಇತ್ತೋ ಏನೋ ರಿಸೀವ್ ಮಾಡಿ ಮಾತಾಡ್ಬೇಕೈತಲ್ವೇನೋ. ರಿಸೀವ್ ಮಾಡಿ ಕೇಳೋದಲ್ಲ, ಮತ್ತೆ ಫೋನ್ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡಿದ್ದೀನಿ. ನೋಡಿಲಿ, ಅವಳು ಬೆಳೆದಿಂಗಳ ಬಾಲಗಿಂತ ಸಿಕ್ಕಾಪಟ್ಟೆ ಡೇಂಜರು. ಲೋ, ಯಾರ ಸುಮ್ಮನೆ ಬಾಗಲ್ ಬಿಡ್ತಾರ ಬಿಡ, ಒಳಗ್ ಬಾ. ನೀನಾ? ಹೌದು, ನಾನೇ. ನೀನ್ ಯಾಕೆ ಬಂದೆ? ನೀನು ಯಾಕೆ ನನ್ನ ಕಾಲ್ ಕಟ್ ಮಾಡಿದೆ? ಒಳ್ಳೆ ಕಥೆ ಆಯ್ತಲ್ಲ. ಕೋಳಿನ ಕೇಳಿ ಮಸಾಲೆ ಹರಿತಾರ. ನನ್ನ ಫೋನು ನನ್ನ ಇಷ್ಟ, ಕಟ್ ಮಾಡಿದೆ. ನನ್ನ ಕಾಲು ನನ್ನ ಇಷ್ಟ, ಅದಕ್ಕೆ ನಾನು ಬಂದೆ. ಇಷ್ಟು ದಿನ ಅವ್ಳು ಯಾವಳ ತಲೆ ಹುಳ ಬಿಟ್ಲು, ಇವಳು ಅದೇ ಲಿಸ್ಟಿಗೆ ಸೇರ್ತಾವಳಲ್ಲ. ವಾಟ್? ಏನು ಹೇಳ್ತಿದ್ಯಾ ನರಸಿಂಹ? ನನಗೇನು ಅರ್ಥನೇ ಆಗ್ತಿಲ್ಲ. ಅರ್ಥ ಆಗೋದು ಬೇಡ. ನೀನು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಮೊದಲಿಂದ ರೈಟ್ ಹೇಳ್ತಾರೋ. ಆಮೇಲೆ ನಿಮ್ಮ ಅಪ್ಪಂಗೆ ನೀನು ಬಂದಿರೋ ವಿಷಯ ಗೊತ್ತಾಗಿ ಅವ್ರು ನನ್ನ ಮೇಲೆ ಉರ್ಕೊಂಡು ರಿವೆಂಜ್ ತಗೊಳ್ಳೋದು, ಇದೆಲ್ಲ ಯಾವುದು ಬೇಡ. ನಮ್ಮ ಅಪ್ಪಂಗೆ ನಿನ್ನ ಬಗ್ಗೆ ನಾನು ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಡೋಂಟ್ ವರಿ, ಏನೂ ಹೇಳಲ್ಲ. ನಿಮ್ಮ ಅಪ್ಪಂಗೆ ಗೊತ್ತಾದರೂ ಓಕೆ, ಆದರೆ ನಮ್ಮ ಸಾಹೇಬ್ರಿಗೆ ಗೊತ್ತಾದರೆ ಮುಗೀತು ನನ್ನ ಕತೆ. ಇಷ್ಟು ದಿನ ಕಾಡಲ್ಲಿ ಆದಿವಾಸಿಗಳ ಥರ ಜೀವನ ಮಾಡ್ತಿದ್ದೆ. ಈಗ ಹೆಂಗೋ ಮನೆಗೆ ಬಂದಿದ್ದೀನಿ. ನಮ್ಮಪ್ಪ ದೊಡ್ಡ ಮನಸ್ಸು ಮಾಡಿ ನನ್ನ ನಮ್ಮ ಮನೆ ಒಳಗೆ ಸೇರಿಸ್ಕೊಂಡಿದ್ದಾರೆ. ಇವಾಗ ಅವ್ರ ನಂಬಿಕೆ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರು. ಸಾರಿ ಕೇಳೋಣ ಅಂತ ಬಂದೆ. ಸಾರಿ ಕೇಳೋ ತಪ್ಪು ನೀನೇನು ಮಾಡಿದ್ಯಾ? ನೋಡು ನರಸಿಂಹ, ನಾನು ನಿನ್ನ ಜೊತೆ ತುಂಬ ರೂಢಾಗಿ ನಡ್ಕೊಂಡಿದ್ದೀನಿ. ನಿನ್ನ ಮೇಲಿರೋ ದ್ವೇಷಕ್ಕೆ ಊರವ್ರ ಮುಂದೆ ಎಲ್ಲ ನಿಮ್ಮ ಅಪ್ಪ ನಿನಗೆ ಹೊಡೆಯೋ ಥರ ಮಾಡಿದ್ದಕ್ಕೆ ಈಗಲೂ ಗಿಲ್ಟ್ ಕಾಡ್ತಿದೆ. ಪ್ರತಿದಿನ ಒದ್ದಾಡ್ತಿದ್ದೀನಿ. ಆವತ್ತು ನಾನು ದೇವಸ್ಥಾನದಲ್ಲಿ ನಿನಗೆ ಸಾರಿ ಕೇಳೋಣ ಅಂತ ಬಂದೆ, ಆದರೆ ಅದಾಗಲಿಲ್ಲ. ಅದಕ್ಕೆ ಈಗಲಾದರೂ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ಪ್ಲೀಸ್, ಐ ಆಮ್ ಸಾರಿ. ಅಮ್ಮ ತಾಯಿ, ನಿನ್ನ ಸಾರಿನೂ ಬೇಡ, ನಿನ್ನ ಸವಾಸನೂ ಬೇಡ. ಇಲ್ಲಿಂದ ದಯವಿಟ್ಟು ಹೋಗ್ಬಿಡು ಪ್ಲೀಸ್. ಹೊರಡು ಹೊರಡು ಹೊರಡಮ್ಮ, ಹೊರಡು. ಕುಡ್ದಿದ್ದೆಲ್ಲ ಇಳಿಸ್ಬಿಟ್ಲು ಕಣ. ಮತ್ತ್ಯಾಕಮ್ಮ ಬಂದೆ? ಇದೇನು, ನಾನೇನು ಕಾಡು ಪ್ರಾಣಿನ? ಇದೇನು ಸಿಂಹದ ಫೋಟೋ ಇಟ್ಕೊಂಡಿದ್ಯಾ? ನೀನು ಹೆಸ್ರಿಗೆ ಮಾತ್ರ ನರಸಿಂಹ, ಆದರೆ ನಿನ್ನನ್ನು ಯಾರೇ ಕೆಣ್ಕಿದ್ರೂ ಅವ್ರನ್ನ ಸಿಂಹದ ಥರ ಬೇಟೆ ಆಡದೆ ಬಿಡಲ್ಲ. ಅದಕ್ಕೆ ಇವತ್ತಿಂದ ಪ್ರೀತಿಯಿಂದ ನಿನ್ನ ನರಸಿಂಹ ಅನ್ನೋ ಬದಲು ಸಿಂಹ ಅಂತ ಕರಿತೀನಿ. ಸದ್ಯಕ್ಕೆ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸು. ಐ ಆಮ್ ಸಾರಿ. ಹೇ, ನಿನಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ಇದು ಯಾಕೆ ಹಿಂಗೆ ಹುಚ್ಚುಚ್ಚಂಗೆ ಆಡ್ತಾ ಇದೆಯಾ? ಸಾರಿ ಕೇಳೋದು ತಪ್ಪ ಸಿಂಹ? ನೋಡೋ, ನನಗೆ ಹಂಗೆ ಕರಿಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ.
ಕರಿಬಾರ್ದು ಅಂದರೆ ಕ್ಷಮಿಸಿದ್ದೀನಿ ಅಂತ ಹೇಳು. ಹೇಳಲ್ಲ. ಹಾಗಿದ್ರೆ ನಾನು ಈ ಜಾಗನ ಬಿಟ್ಟು ಎಲ್ಲೂ ಹೋಗಲ್ಲ. ಏಯ್, ಇದ್ಯಾರೋ ಹೊಸ ತಲೆನೋವು. ಈಗ ಕ್ಷಮಿಸಿದೀನಿ ಅಂತ ಹೇಳಿ ಕಳ್ಸೋ. ಲೈ, ನೀನ್ ಯಾಕೆ ಅವಳ ಥರ ಆಡ್ತಾ ಇದೆಯಾ? ಅವಳೇನೋ ತಾನು ಇನ್ನೂ ಅರ್ಥ ಆಗಿಲ್ವಾ? ಲೈ, ನಿನ್ನಿಂದ ಹೋಗ್ತೀಯಾ ಇಲ್ವಾ? ನಾನು ಸಾರಿನ ಅಕ್ಸೆಪ್ಟ್ ಮಾಡು ಪ್ಲೀಸ್. ಸಾರಿ. ಯಾಕೋ? ಏಯ್, ನೀನು ಸುಮ್ಮನೆ ಅವ್ಳಿಗೆ ಏನು ಬೇಕು ಅಂತ ಕೇಳ್ಬಿಡಿ, ನಿನ್ನ ಕಳಿಸು ಫಸ್ಟು. ನನಗೆ ಬೇಕಾಗಿರೋದು ನೀನೇ ಸಿಂಹ. ಏನೇ ಮಾತಾಡ್ತಾ ಇದೆಯಾ? ಗಾಬರಿ ಆಗ್ಬೇಡ ನರಸಿಂಹ. ನಾನು ಹೇಳಿದ್ದು ನೀನು ಬೇಕು ಅಂತಲ್ಲ, ನಿನ್ನ ಫ್ರೆಂಡ್ಶಿಪ್ ಬೇಕು ಅಂತ. ನನ್ನ ಫ್ರೆಂಡ್ಶಿಪ್ಪಾ? ನಾನು ಸಾರಿನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಜೊತೆ ಫ್ರೆಂಡ್ ಆಗಿರು ಸಾಕು. ಐಲ್ ಬಿ ವೆರಿ ಹ್ಯಾಪಿ. ಪ್ಲೀಸ್ ನರಸಿಂಹ, ಇದನ್ನಾದರೂ ಅಕ್ಸೆಪ್ಟ್ ಮಾಡ್ಕೊ. ಎಸ್ ಅಂತ ಅಂದರೆ ನೀನೇ ನನ್ನ ಕೈ ಹಿಡ್ಕೊಂಡು ಮೇಲೇಳ್ಸು. ಕೈ ಹಿಡ್ಕೋಬೇಕಾ? ಹಿಡ್ಕೋತೀನಿ, ಆದರೆ ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ಅಲ್ಲ, ನಿನ್ನ ಇಲ್ಲಿಂದ ಕಳ್ಸೋಕ್ಕೋಸ್ಕರ. ನರಸಿಂಹ ಸಾರಿ ಪ್ಲೀಸ್. ಆಗಾಗ ಉಸುರುಗಳು ಬಣ್ಣ ಬದಲಾಯಿಸೋ ಥರ ನೀನು ಬಣ್ಣ ಬದಲಾಯಿಸಿ ನನ್ನ ಫ್ರೆಂಡ್ಶಿಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಆ ಭ್ರಮೆನ ಕಳಿಸಿ ವಾಸ್ತವ ಅರ್ಥ ಮಾಡಿಸ್ತೀನಿ. ನಡೀಲಿದ. ಇನ್ನೊಂದು ಸತಿ ಬಂದರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನರಸಿಂಹ, ಕಂಪ್ಲೇಂಟ್ ಕೊಡೋದಾಗಿದೆ ಕೊಡು, ನಾನು ಜೈಲ್ಗೆ ಹೋಗಕ್ಕೂ ರೆಡಿ ಇದ್ದೀನಿ. ಪ್ಲೀಸ್ ಓಪನ್ ಮಾಡು. ಐ ಆಮ್ ಸಾರಿ ನರಸಿಂಹ. ಲೋ ನರಸಿಂಹ, ಯಾಕೋ ಹಿಂಗೆ ಮಾಡಿದೆ? ಅವಳೇನೋ ಮಾಡಿದ್ಲು ಪಾಪ. ಅವಳು ಮಾಡಿರೋ ತಪ್ಪಿ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೇಳಿದ್ದು, ಅದರಲ್ಲೇನಿದು ತಪ್ಪು? ಏಯ್, ಅವಳು ಎಂಥ ಘನದಾರಿ ಕೆಲಸ ಮಾಡಿದಾಳಂತ ಗೊತ್ತಿದ್ರು ಅವಳನ್ನ ಕ್ಷಮಿಸಿ ಫ್ರೆಂಡ್ ಆಗುವಂತಿದೆಯಲ್ಲ, ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ಮೂಡೆಲ್ಲ ಹಾಳ್ಮಾಡ್ಬಿಟ್ಲು. ಇದೇ ಕೋಪಕ್ಕೆ ಅವಳು ನಾಳೆ ರಿವೆಂಜ್ ತೀರಿಸ್ಕೊಂಡ್ರೆ ಏನಾದರೂ ಮಾಡ್ಕೊಳ್ಳಿ, ನಾನಂತ ಅವಳನ್ನ ಕ್ಷಮಿಸಲ್ಲ. ಯಾವುದಕ್ಕೂ ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಂಬಿಡುವ, ಅವಳೇನು ಮಾಡಲ್ಲ. ಹೆಂಗಾದ್ರು ಮಾಡಿ ಕುಡಿಯೋದು ಕಮ್ಮಿ ಮಾಡೋಣ ಅಂದರೆ ಇವ್ರುಗಳ ದೆಸೆಯಿಂದ ಕುಡಿಯೋದು ಜಾಸ್ತಿನೇ ಆಗ್ತಾಯಿದೆ. ನೋಡಿ ಸಂದೀಪ, ನನ್ನಂಥ ಹುಡುಗರು ಕುಡಿಯೋದಕ್ಕೆ ಕಾರಣನೇ ಅಂತ ಹುಡುಗಿರು ಅನಿಸುತ್ತೆ. ಇವನು ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಹಲೋ ಹಲೋ ಸರ್, ಎಲ್ಲಿದ್ದೀರಾ? ಭೂಲೋಕದಲ್ಲಿ. ಸರ್, ತಮಾಷೆ ಮಾಡಬೇಡಿ ಸರ್. ನಾನು ನಿಮ್ಮನ್ನು ಇವಾಗಲೇ ಮೀಟ್ ಮಾಡಬೇಕು. ಎಲ್ಲಿದ್ದೀರಾ ಅಂತ ಹೇಳಿ. ನಾನು ಯಾಕೆ ನೀನೇನು ಮೀಟ್ ಮಾಡಲಿ? ಆಗಲ್ಲ ಸರ್, ಆ ರೂಪನ್ ತುಂಬ ಜಾಸ್ತಿ ಆಗ್ತಿದೆ ಸರ್. ತುಂಬ ಇರಿಟೇಟ್ ಮಾಡ್ತಿದ್ದಾಳೆ. ಮಾಡಲಿ ಬಿಡು. ಸರ್, ಚೆನ್ನಿಗೆ ಹೊಡಿತಾಳೆ ಸರ್, ಗೊತ್ತಾ ನಿಮಗೆ? ಹೊಡ್ಸ್ಕೊ. ನೀನು ಮಾಡಿರೋ ತಪ್ಪಿಗೆ ಅವಳು ಏನು ಮಾಡಿದ್ರು ಕಡಿಮೆ, ಎಲ್ಲ ತಡ್ಕೊ. ನಾನ್ಯಾಕೆ ತಡ್ಕೋಬೇಕು ಸರ್? ಹಾಂ, ಯಾಕೆಂದರೆ ನಿನ್ನ ಜುಟ್ಟು ಜನವಾರ ಎಲ್ಲ ನನ್ನ ಕೈಲಿದೆ. ಅದೇನೇ ಆಗಿರಲಿ ನೋಡಿ, ನಾನು ಇವಾಗಲೇ ನಿಮ್ಮನ್ನ ಮೀಟ್ ಮಾಡಬೇಕು. ಎಲ್ಲಿದ್ದೀರ ಅಂತೇಳಿ ಇವಾಗಲೇ ಹೊರಡ್ತೀನಿ. ಆಗಲ್ಲ, ತುಂಬ ಬ್ಯುಸಿ ಇದ್ದೀನಿ. ಹಲೋ ಹಲೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.